ಓಂ ನಮಃ ಶಿವಾಯ. ಸ್ವಾಮಿ ಗುರುಗಚ್ಚ. ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಾಯಂ ಕನ್ನಡ ಆಧ್ಯಾತ್ಮಿಕ ಚಾನಲ್ಗೆ ಸ್ವಾಗತ. ಕೆಲವೊಂದು ಅರ್ಥಪೂರ್ಣ ಹಿತನುಡಿಗಳು ಅಂದರೆ ಬದುಕಿಗೆ ಬೇಸರವಾದಾಗ ಆ ನೆಮ್ಮದಿಗಾಗಿ ಆ ಬೇಸರವನ್ನು ದೂರ ಮಾಡಲು ಈ ಒಂದು ಏನು ನಿತ್ಯ ಸತ್ಯಗಳನ್ನು ಅರ್ಥಪೂರ್ಣ ಹಿತನುಡಿಗಳನ್ನು ಕೇಳ್ತಾ ಇದ್ದೆ, ಆದಷ್ಟು ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ, ಆದಷ್ಟು ದುಃಖ ಕಮ್ಮಿ ಆಗುತ್ತೆ, ಆದಷ್ಟು ನಮ್ಮ ಜೀವನದಲ್ಲಿ ಇದನ್ನು ಅಳವಡಿಸ್ಕೊಳ್ಬಹುದು. ಅದ್ರ ಬಗ್ಗೆ ನಾನು ಹೇಳ್ತೇನೆ. ಅದಕ್ಕಿಂತ ಮುಂಚೆ ಏನು ಮಾಡಬೇಕು, ಚಾನಲ್ ನೋಡ್ತಾ ಇದ್ದೀನಿ, ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರಿಪ್ಷನ್ಸ್ ಫ್ರೀ ಆಗಿರುತ್ತೆ. ಆದಷ್ಟು ವೀಡಿಯೋನ ನೋಡೋದು ಮಾತ್ರ ಅಲ್ಲ, ಲೈಕ್ ಮಾಡೋದು, ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ಸಬ್ಸ್ಕ್ರೈಬ್ ಅಂತ ಓದುವಾಗ ಸೈಡಲ್ಲಿ ಬೆಲ್ ಐಕಾನ್ ಅಂತ ಕ್ಲಿಕ್ ಮಾಡಿದಾಗ ಆಲ್ ಅಂತ ಬರುತ್ತೆ. ಆಗ ಮಾತ್ರ ನನ್ನ ಎಲ್ಲ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗುವಂಥದ್ದು. ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಹಾಗೆಯೇ ನಿಮ್ಮ ಏನಾದರೂ ಸಮಸ್ಯೆ ಇದೆ, ನನ್ನ ಜೊತೆ ಹಂಚ್ಕೋಬೇಕು, ಅದಕ್ಕೆ ಏನಾದರೂ ಸಮಾಧಾನದ ಮಾತು ಬೇಕು, ಪರಿಹಾರ ಬೇಕು ಅಂದರೆ ಡೀಟೇಲಾಗಿ ಸಮಸ್ಯೆಯನ್ನು ಬರೆದು ಕಳುಹಿಸಿ ರಾಶಿ ನಕ್ಷತ್ರದ ಜೊತೆಗೆ. ಒಂದು ವೇಳೆ ರಾಶಿ ನಕ್ಷತ್ರ ಗೊತ್ತಿಲ್ಲ ಅಂದರೆ ಪರವಾಗಿಲ್ಲ, ಡೇಟ್ ಆಫ್ ಬರ್ತ್ ಹಾಕ್ಬೋದು. ಖಂಡಿತವಾಗ್ಲೂ ಅದಕ್ಕೆ ಸಮಾಧಾನದ ಮಾತು ಪ್ಲಸ್ ಅದಕ್ಕೆ ಏನು ಪರಿಹಾರ ಇದೆ, ಚಿಕ್ಕ ಪುಟ್ಟ ಪರಿಹಾರ, ದೊಡ್ಡದು ಏನೂ ಇಲ್ಲ, ಅದನ್ನು ಮಾಡಲಿಕ್ಕೆ ಹೇಳ್ತೇನೆ. ಹಾಗೆಯೇ ಯಾರಿಗಾದರೂ ವಿಶ್ ಮಾಡಬೇಕು ಒಳ್ಳೆ ರೀತಿಯಲ್ಲಿ ಅಂತ ಕೂಡ ನೀವು ಅದ್ರ ಬಗ್ಗೆ ಬರೆದು ಕಳುಹಿಸಬಹುದು. ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ. ರಾಶಿ ನಕ್ಷತ್ರ ಗೊತ್ತಿಲ್ಲದವರು ಕೂಡ ಕೇಳ್ಬೋದು, ಡೇಟ್ ಆಫ್ ಬರ್ತ್ ಹಾಕಿ. ಖಂಡಿತವಾಗ್ಲೂ ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ. ನಾನು ನಂಬಿರುವ ಶಿವದೇವರ ಕೊರಗಜ್ಜ ದೇವದ ಆಶೀರ್ವಾದ ನನ್ನ ಎಲ್ಲ ಪ್ರೀತಿ ವೀಕ್ಷಕರ ಮೇಲೆ ಸದಾ ಇರುತ್ತೆ. ಅದೇ ಪ್ರಶ್ನೆಯನ್ನು ಬರೆದು ಕಳಿಸುವಾಗ ಕರೆಕ್ಟಾಗಿ ಬರೆದು ಕಳುಹಿಸಬೇಕು, ಅರ್ಥ ಆಗುವಾಗೆ ಇರಬೇಕು. ಸ್ವಲ್ಪ ಉತ್ತರ ಕೊಡುವಾಗ ಲೇಟ್ ಆಗ್ಬೋದು, ಸಮಯದ ಅಭಾವದಿಂದ ಉತ್ತರ ಕೊಡ್ತೇನೆ. ದೇವರು ಕಷ್ಟ ಕೊಟ್ಟು ಕಾಪಾಡುತ್ತಿದ್ದಾರೆ ನಮ್ಮನ್ನು ಅಂತ ಅಂದರೆ ನಾವು ಯಾರಿಗೂ ಕೆಟ್ಟದನ್ನು ಬಯಸಿಲ್ಲ ಎಂದು ಅರ್ಥ. ಎಂಥ ಒಂದು ನಾವು ಪರಿಸ್ಥಿತಿಯಲ್ಲಿ ದೇವರನ್ನು ನಂಬ್ತಾ ಇರ್ತೇವೆಯೋ ಆವಾಗ ಕೆಟ್ಟ ಮನಸ್ಥಿತಿ, ಕೆಟ್ಟವರಿಗೆ ಯಾವತ್ತೂ ದೇವರು ಅನ್ನೋದು ಬರುವುದಿಲ್ಲ. ಒಂದು ಒಳ್ಳೆಯ ಮನಸ್ಸಿರುವವರಿಗೆ ಮಾತ್ರ ದೇವರು ಅಂತ ಇದ್ದಾರೆ, ದೇವರ ನಾಮಸ್ಮರಣೆ ಮಾಡಬೇಕು, ಭಕ್ತಿ ಮಾಡಬೇಕು ಅಂತ ಇರುತ್ತೆ ಅಲ್ವಾ. ಅಂಥವರಿಗೆ ದೇವರು ಕಷ್ಟ ಕಾಲದಲ್ಲೂ ಇದ್ದಾನೆ ಅಂದರೆ ಅವರ ಒಳ್ಳೆತನ ಇದೆ ಅಲ್ವಾ, ಅದು ಇದ್ದರೆ ಮಾತ್ರ ದೇವರು ನಮ್ಮನ್ನು ಕಾಪಾಡ್ತಾರೆ ಕಷ್ಟ ಕಾಲದಲ್ಲೂ ಅಲ್ವಾ. ನಿಮ್ಮನ್ನು ಮುಳುಗಿಸಲು ಬರುವವರ ಪೈಕಿ ಬಹುತೇಕ ಜನರು ನಿಮ್ಮಿಂದಲೇ ಈಜು ಕಲಿತವರು ಆಗಿರ್ತಾರೆ. ಹೌದಲ್ವಾ, ನಮ್ಮಿಂದಲೇ ಸಹಾಯ ಪಡೆದು ನಮ್ಮನ್ನು ಮುಂದೆ ಅವರು ಏನು ಬೆಳೀತಾರೆ, ನಮ್ಮನ್ನು ಹೇಗೆ ತುಳಿದು ಬದುಕಬೇಕು ಅಥವಾ ತುಳಿಬೇಕು ಅಥವಾ ನಮ್ಮನ್ನು ಕೆಳಗೆ ಹಾಕಬೇಕು ಅಂತ ನೋಡುವವರು ನಮ್ಮಿಂದಲೇ ಸಹಾಯ ಪಡೆದವರಾಗಿರ್ತಾರೆ, ಬೇರೆಯವರು ಅಲ್ಲ. ಒಳ್ಳೆಯವರು ಶತ್ರುವಿಗೆ ಕೂಡ ಸಹಾಯ ಮಾಡುತ್ತಾರೆ, ವಂಚಕರು ಮಿತ್ರನಿಗೆ ಕೂಡ ಮೋಸ ಮಾಡುತ್ತಾರೆ. ಪುಸ್ತಕ ಕಲಿಸುವ ಪಾಠಕ್ಕಿಂತ ನಮ್ಮ ಜೀವನದಲ್ಲಿ ಅನುಭವ ಇರುತ್ತೆ ಅಲ್ವಾ, ಜನರಿಂದ, ನಮ್ಮವರಿಂದ, ಅದು ದೊಡ್ಡ ಪಾಠ ಕಲಿಸುತ್ತೆ ನಮಗೆ. ಇನ್ನೊಂದು ಹಾಗೆ ನೋಡಿ, ಏನು ಪುಸ್ತಕ ಕಲಿಸುವುದು ಅದು ಬೇರೆ, ಸ್ವಲ್ಪ ಜ್ಞಾನ ಕೊಡ್ಬೋದು. ಆದರೆ ನಮ್ಮವರು ಇದ್ದಾಗ ಹೇಗೆ, ಇಲ್ಲದಾಗ ಹೇಗೆ ಅಂತ ಇರ್ತಾರಲ್ವ, ಅದೆಲ್ಲ ನಮಗೆ ಬದುಕಿನಲ್ಲಿ ದೊಡ್ಡ ದೊಡ್ಡ ಪಾಠಗಳನ್ನು ಕಲಿಸುತ್ತೆ. ಗೆಲುವು ಎಲ್ಲರನ್ನೂ ನಮ್ಮ ಹತ್ತಿರ ಕರೆಯುತ್ತದೆ, ಸೋಲು ಆಗಲ್ಲ. ಅದರಲ್ಲಿ ನಮ್ಮವರು ಯಾರು ಅಂತ ತಿಳಿಸುತ್ತೆ. ಯಾವಾಗಲೂ ನಾನು ಅದನ್ನೇ ಪದೇ ಪದೇ ಹೇಳ್ತೇನೆ. ಸುಖದಲ್ಲಿರುವಾಗ ಎಲ್ಲರೂ ಇರ್ತಾರೆ, ಆ ಸೋಲು ಅನ್ನೋದು ಬರುತ್ತೆ ಅಲ್ವ ನಮ್ಮ ಜೀವನದಲ್ಲಿ, ಆಗ ಯಾರು ಇರೋದು? ಯಾರೂ ಇಲ್ಲ, ಆ ಭಗವಂತ ಬಿಟ್ಟರೆ. ಅವರ ಭಕ್ತಿ ಮಾಡ್ತಾ ಇದ್ದೇವೆ, ಅವರು ಯಾವತ್ತೂ ಕೈ ಬಿಡಲ್ಲ. ಒಳ್ಳೆತನಕ್ಕೆ ಯಾವತ್ತೂ ಆ ಭಗವಂತನ ಆಶೀರ್ವಾದ ಇದ್ದೇ ಇರುತ್ತೆ ಅಲ್ವಾ. ಯಾವ ದಿನ ನಿಮ್ಮ ಬಳಿ ಇರುವ ಹಣವೆಲ್ಲ ಖಾಲಿ ಆಗುತ್ತದೆಯೋ ಆ ದಿನವೇ ನಿಮ್ಮ 95 ಅಲ್ಲ 100ಕ್ಕೆ 100% ಸಂಬಂಧಿಕರು ಕಡಿಮೆ ಆಗ್ತಾರೆ. ಇದ್ದಾಗ ಎಲ್ಲ, ಇಲ್ಲದಾಗ ಯಾರೂ ಇಲ್ಲ. ನಮಗೆ ನಾವೇ ಇಲ್ಲ, ನಮ್ಮ ತಲೆಗೆ ನಮ್ಮ ಕೈ ಅಂತ ಬದುಕಬೇಕು ಅಷ್ಟೇ. ಅದಕ್ಕೆ ಏನು ಮಾಡಬೇಕು, ಯಾವುದೇ ಸಮಯದಲ್ಲಿ ಕೂಡ ನಾವು ನಮ್ಮಷ್ಟಕ್ಕೆ ಇದ್ರೇ ಒಳ್ಳೆಯದು. ಸುಖ ದುಃಖ ಯಾರನ್ನು ಹತ್ತಿರ ಸೇರಿಸಬೇಕು ಅಂಥವರನ್ನು ಸೇರಿಸಬಹುದೇನೋ, ಆದರೆ ಎಲ್ಲ ಸಮಯದಲ್ಲಿ ನಾವು ನಮಗೋಸ್ಕರ ಬದುಕಿದ್ರೇ, ನಮ್ಮನ್ನು ನಾವು ಅರ್ಥ ಮಾಡಿಕೊಂಡು ಬದುಕಿದ್ರೇ ಅದು ಒಳ್ಳೆಯದು. ಬರೀ ನಾಮಸ್ಮರಣೆ, ದೇವರ ನಾಮಸ್ಮರಣೆ, ಅದನ್ನೆಲ್ಲ ಅಳವಡಿಸ್ಕೊಂಡು ಬದುಕಿದ್ರೇ ನಿಜವಾದ ಜೀವನ ಅಂತಲೇ ನನ್ನ ಒಂದು ಅರ್ಥ. ಬದುಕಿನಲ್ಲಿ ಎಷ್ಟು ಸಂಬಂಧಗಳಿವೆ ಅನ್ನೋದು ಮುಖ್ಯವಲ್ಲ, ಎಷ್ಟು ಸಂಬಂಧಗಳು ನಮ್ಮ ನೋವುಗಳಿಗೆ, ಕಷ್ಟಗಳಿಗೆ ಸ್ಪಂದಿಸ್ತದೆ ಅದು ಮುಖ್ಯವಾಗಿರುತ್ತೆ. ಬದುಕನ್ನು ನೀನು ಲೆಕ್ಕಕ್ಕೆ ಇಲ್ಲ ಅಂತ ಯಾರು ನಮ್ಮನ್ನು ದೂರ ಮಾಡ್ತಾರೋ ಅಂಥವರ ಎದುರು ಅವರ ಲೆಕ್ಕಕ್ಕೆ ಸಿಗದ ಹಾಗೆ ನಾವು ಗೆದ್ದು ಬದುಕುವುದು ಇದೆ ಅಲ್ವಾ, ಅದು ಅವರಿಗೆ ಕೊಡುವಂಥ ದೊಡ್ಡ ಉತ್ತರ. ಆಯಿತಾ, ಅದನ್ನು ನೋಡ್ಕೊಂಡು ಅವರು ಉರಿಬೇಕು, ಆ ಥರ ಗೆದ್ದು ಬದುಕಬೇಕು, ಗೆದ್ದು ತೋರಿಸಬೇಕು. ನಾವು ಏನು ಮಾತಲ್ಲಿ ಹೇಳಬಾರ್ದು. ಅವರು ಏನೋ ನಮ್ಮನ್ನು ದೂರ್ತಾರೆ ನಾವು ಕಷ್ಟದಲ್ಲಿರುವಾಗ, ಅಥವಾ ಇನ್ನೇನೋ ಹೇಳ್ತಾರೆ, ಆ ಥರ ಅದಕ್ಕೆ ಉತ್ತರ ಕೊಟ್ಟರೆ ಅದು ಸಮ ಆಗುತ್ತೆ. ನಾವು ಅವರ ಮುಂದೆ ಒಂದಲ್ಲ ಒಂದು ದಿನ ಗೆದ್ದು ತೋರಿಸುವುದಿದೆ ಅಲ್ವಾ, ಆ ಗೆಲ್ಲುವಿಕೆ ಇದೆ ಅಲ್ವಾ, ಅವರನ್ನು ಹೊಟ್ಟೆ ಉರಿಸಬೇಕು. ಅದೇ
ಇದು ಇವತ್ತಿನ ವಿಡಿಯೋ ಆಗಿರುತ್ತೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೀನಿ. ಧನ್ಯವಾದಗಳು.